Hello everyone, welcome to Sanmarga classes. ಶಬ್ದ ಪಾಠದ 10ನೇ ಪ್ರಶ್ನೆ. ಶ್ರವಣ ಯಂತ್ರವು ಡ್ಯಾಶ್ ದಿಂದ ಕಾರ್ಯನಿರ್ವಹಿಸುವ ಇಲೆಕ್ಟ್ರಾನಿಕ್ ಸಾಧನ. ಶ್ರವಣ ಯಂತ್ರ ಒಂದು ಇಲೆಕ್ಟ್ರಾನಿಕ್ ಸಾಧನವಾಗಿರ್ತದೆ, ಎಲೆಕ್ಟ್ರಾನಿಕ್ ಉಪಕರಣವಾಗಿರ್ತದೆ. ಇದರಿಂದ ಶ್ರವಣ ಯಂತ್ರವನ್ನ ಯಾಕೆ ಯೂಸ್ ಮಾಡ್ತಾರೆ? ಕಿವಿ ಸರಿಯಾಗಿ ಕೇಳದೇ ಇದ್ದವರಿಗೆ ಸರಿಯಾಗಿ ಕೇಳಬೇಕು ಅನ್ನುವಂತಹ ಉದ್ದೇಶದಿಂದ ಶ್ರವಣ ಯಂತ್ರವನ್ನ ಉಪಯೋಗಿಸಲಾಗುತ್ತೆ. ಶ್ರವಣ ಯಂತ್ರ ಏನ್ ಮಾಡುತ್ತೆ? ಇದು ಸುತ್ತಮುತ್ತ ಇರುವ ಎಲ್ಲಾ ಶಬ್ದದ ಅಲೆಗಳನ್ನ ಒಟ್ಟು ಸೇರಿಸ್ತದೆ. ಹಾಗೆ ಅದರ ತೀವ್ರತೆಯನ್ನ ಹೆಚ್ಚಿಸಿ ಕಿವಿಯ ಒಳಗಡೆ ಕಳಿಸ್ತದೆ. ಅದರಿಂದ ನಮ್ಮ ಮೆದುಳು ಅದನ್ನ ಸರಿಯಾಗಿ ಗ್ರಹಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಈ ಇಲೆಕ್ಟ್ರಾನಿಕ್ ಸಾಧನ ಇದೆಯಲ್ಲ, ಅದಕ್ಕೆ ಎನರ್ಜಿ ಯಾರು ಕೊಡ್ತಾರೆ? ಹಾಗಿದ್ರೆ ಆಪ್ಷನ್ ಎ ಸೌರಶಕ್ತಿ. ಸದ್ಯದಲ್ಲಿ ಸೌರಶಕ್ತಿಯನ್ನ ಬಳಸ್ತಾ ಇಲ್ಲ, ಹಾಗಾಗಿ ಇದು ತಪ್ಪಾದ ಉತ್ತರ. ಆಪ್ಷನ್ ಬಿ ಶುಷ್ಕ ಕೋಶ. ಹೌದು, ಡ್ರೈ ಸೆಲ್ ಅನ್ನ ಯೂಸ್ ಮಾಡ್ತಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಶ್ರವಣ ಯಂತ್ರವು ಶುಷ್ಕ ಕೋಶದಿಂದ ಕಾರ್ಯನಿರ್ವಹಿಸುವ ಇಲೆಕ್ಟ್ರಾನಿಕ್ ಸಾಧನ. ಆಪ್ಷನ್ ಸಿ ವಿದ್ಯುತ್ ಶಕ್ತಿ. ಇದು ಪ್ರಾಪರ್ ಆಗಿರುವಂತಹ ಆನ್ಸರ್ ಅಲ್ಲ. ಆಪ್ಷನ್ ಡಿ ಮೈಕ್ರೋಫೋನ್ ಅನ್ನ ಯೂಸ್ ಮಾಡ್ತಾರೆ ಶ್ರವಣ ಯಂತ್ರದಲ್ಲಿ. ಆದ್ರೆ ಅದರಿಂದ ಕಾರ್ಯನಿರ್ವಹಿಸುವ ಎಲೆಕ್ಟ್ರಾನಿಕ್ ಸಾಧನ ಅಂತ ಹೇಳಿದಾಗ ಶುಷ್ಕ ಕೋಶ ಸರಿಯಾದ ಉತ್ತರವಾಗಿರ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಶುಷ್ಕ ಕೋಶ. ಥ್ಯಾಂಕ್ ಯು.